ಯು ವಿಲ್ ಗೆಟ್ ದ ಇಂಟ್ರೆಸ್ಟ್. ಈಗ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು, ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಬರಬೇಕು ಅಂದ್ರೆ ಯು ಶುಡ್ ಬಿ ಟೋಲ್ಡ್ ವೈ ಇಟ್ ಇಸ್ ನೀಡೆಡ್. ಫಾರ್ ಸಪೋಸ್ ಸಣ್ಣ ಮಗುಗೆ ಓದ್ಕೋ 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 ಅಂದ್ರೆ ಅದು ಓದಿದ್ರೆ ನೀನ್ ಏನಾಗ್ತೀಯ ಅಂತ ಹೇಳಿದ್ರೆ ತಾನೇ. ಸ್ವಾರ್ಥ, ಎಲ್ಲ ಸ್ವಾರ್ಥಕ್ಕೋಸ್ಕರ ನಾವು ಮಾಡೋದು. ಯು ಶುಡ್ ಟೆಲ್ ದಟ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್, ಓನ್ಲಿ ದೆನ್ ಅವೇಕನಿಂಗ್ ಹ್ಯಾಪನ್ಸ್. ಹೌದಾ ಅಲ್ವಾ? ಸೊ ದಟ್ ಈಸ್ ವೈ ವೆನ್ ಐ ಟೆಲ್ ದಿಸ್, ಯುವರ್ ಮೈಂಡ್ ಗೆಟ್ಸ್ ಬ್ರಾಡನ್, ಐಸ್ ಗೆಟ್ ವೈಡನ್. ಸರಿನಾ? ಸೊ ದಟ್ ಈಸ್ ವೈ ನಮ್ಗೆ ಯಾರು ಹೇಳಿರಲಿಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಂತಕ್ಕೆ ಓದಬೇಕು, ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಎಂತಕ್ಕೆ ಓದಬೇಕು ಅಂತ. ನಮ್ಗೆ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾ ಇದ್ವಿ. ದಟ್ ಈಸ್ ವೈ ವೆನ್ ಐ ಟೆಲ್ ಆಲ್ ದಿಸ್ ಸ್ಟೋರೀಸ್, ರಿಯಲ್ ಸ್ಟೋರೀಸ್, ಯು ವಿಲ್ ನೋ ದ ಇಂಪಾರ್ಟೆನ್ಸ್ ಅಂಡ್ ಯು ವಿಲ್ ಶೋ ದ ಅಟೆನ್ಷನ್ ಮೋರ್ ಹಿಯರ್. ಓಕೆನಾ? So that is one such incident. Next is cellular technology. ಇದು ಫೋನ್, ನಿಮ್ಮ ಹತ್ರ ಇರೋ ಫೋನ್ ಏನ್ ಫೋನು? ಏನ್ ಫೋನ್ ಅಂತ ಕರಿತೀವಿ? ಸ್ಮಾರ್ಟ್ ಫೋನ್. ಓಕೆ. ಸೆಲ್ ಫೋನ್ ಅಂತ ಕರಿತೀವಿ. ಟೆಲಿಫೋನ್ ಫೈನ್. ಓಕೆನಾ? ಸೆಲ್ ಫೋನ್, ಸೆಲ್, ಅದಕ್ಕೋಸ್ಕರ ಇದೆಲ್ಲ ನೀವು ಯೂಸ್ ಮಾಡಿರೋದೆ. ಅಗೇನ್ ಯು ಹ್ಯಾವ್ ಟು ಬ್ರೇಕ್ ಡೌನ್ ದ ಥಿಂಗ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್. ಸೆಲ್ ಫೋನ್ ಅಂತ ಏನ್ ತೆಗೆದ್ರೆ ಇಟ್ ರನ್ಸ್ ಅಪಾನ್ ದಿ ಸೆಲ್ಯುಲಾರ್ ಟೆಕ್ನಾಲಜಿ. ವಿ ಸಾ ದಿ ಬ್ಲಾಕ್ ಚೈನ್ ಟೆಕ್ನಾಲಜಿ. Now you are all very well versed in understanding blockchain technology, which nobody or many people don't know. Blockchain technology na artha madkondre cellular technology is nothing for you guys. Okay na? Cellular. Cell. Yav cell? Cell. Tissue ಒಳಗಡೆ, ಚರ್ಮದ ಒಳಗಡೆ ಇರುತ್ತಲ್ಲ ಸೆಲ್, ಅದ? ಗಡಿಯಾರಕ್ಕೆ ಹಾಕೋದೇನು? ಸೆಲ್ಲ? ಸೆಲ್ ರೀ. ಗಡಿಯಾರಕ್ಕೆ ಹಾಕೋದು ಶೆಲ್ ಅಲ್ಲ, ಸೆಲ್. ಓಕೆನಾ? ಸೆಲ್ ಅಂದ್ರೆ ನಮಗೆ ಪವರ್ ಕೊಡೋದು, ಅದು ಶೆಲ್ ಆಗ್ಬಿಟ್ಟಿದೆ. ಸರಿನಾ? ಸೆಲ್. ಓಕೆನಾ? ಸೊ ಸೆಲ್ಯುಲಾರ್ ಟೆಕ್ನಾಲಜಿ ಎಲ್ಲ ಏನಾಗುತ್ತೆ ಅಂದ್ರೆ, ಟಿಶ್ಯೂ ಒಳಗಡೆ ಸೆಲ್ಸ್ ಇರುತ್ತೆ. ಓಕೆನಾ? ಒಂದು ಇದೇ ಬೇರೆ ತರ ಟಿಶ್ಯೂ, ಇಲ್ಲಿ ಬೇರೆ ತರ ಟಿಶ್ಯೂ. ಓಕೆನಾ? ಸೊ ಸೆಲ್ಯುಲಾರ್ ಟೆಕ್ನಾಲಜಿ ಅಂದ್ರೆ ಅವೆಲ್ಲ ಶೆಲ್ಸು. ಈ ಇದ್ರದ್ದು ಕೊಕೊನಟ್ ಶೆಲ್, ಸೆಲ್, ಇದಕ್ಕೆ ವಾಚ್ಗೆ ಹಾಕೋದು, ಇದಕ್ಕೆಲ್ಲ ಸೆಲ್, CELL. ಓಕೆನಾ? ಸೆಲ್ ಅಂದ್ರೆ ಇವಾಗ ನಮ್ಮ ಜೀವಕೋಶಕ್ಕೆ ಇದರಲ್ಲಿ ಅದು ಯಾಕೆಂದ್ರೆ ನಮಗೆ ಪವರ್ ಕೊಡೋದೇ ಅದು. ಹೌದಾ ಅಲ್ವಾ? ಸೊ ಸೆಲ್ಯುಲಾರ್ ಟೆಕ್ನಾಲಜಿ ಏನಂತ ಅಂದ್ರೆ, ಇಟ್ ಈಸ್ ವೆರಿ ಸಿಂಪಲ್. ರೇಡಿಯೋ ಫ್ರೀಕ್ವೆನ್ಸಿ ಎಲ್ಲ ಕಡೆ ತರಂಗಗಳಿದೆ ಅಲ್ವಾ? ಸೊ ಇವಾಗ ಫಾರ್ ಸಪೋಸ್ ನೀವು ಕಾಲ್ ಮಾಡಿದಾಗ ಟಿಟ್ ಟೆಟ್ 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 ಅಂತ ಆ ಬೀಪ್ಸ್ ಏನಕ್ಕೆ ಅಂದ್ರೆ, ಎವ್ರಿ ರೇಂಜ್ ಈ ಭೂಮಿ ಮೇಲೆ ಎಲ್ಲ ಡೆಮೋಗ್ರಫಿಕ್ ಅಥವಾ ಜಿಯೋಗ್ರಫಿಕ್. ಓಕೆನಾ? ಜಿಯೋಗ್ರಫಿಕ್ ಅಂತಂದ್ರೆ ಏನು, ಡೆಮೋಗ್ರಫಿಕ್ ಅಂದ್ರೆ ಏನು ಬೇಡ. ಸೊ ಇಲ್ಲೇನಾಗಿದೆ, ಡೆಮೋಗ್ರಫಿಕ್ ಏರಿಯಾಸ್ ಇದೆ ಅಲ್ವಾ? ಆ ಡೆಮೋಗ್ರಫಿಕ್ ಏರಿಯಾನ ಸೆಲ್ ತರ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ಈ ಸೆಲ್ಗೆ ಕೆಲವೊಂದು ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿನ ಎಮಿಟ್ ಮಾಡ್ತಾ ತರಂಗಗಳು ಬಂದು ಡೇಟಾ ಅಥವಾ ಯಾವುದೇ ವಾಯ್ಸ್ ಡೇಟಾ ಏನೇ ಟ್ರಾನ್ಸ್ಮಿಟ್ ಆಗೋದಕ್ಕೂ ಆ ಟೆಕ್ನಾಲಜಿನ ಯೂಸ್ ಮಾಡಿ. ಅದಕ್ಕೋಸ್ಕರನೇ ಇಲ್ಲಿ ನೋಡಿ, ಇದು ಹಿಂದೆಗಡೆ ನಿಮ್ಗೆ ಆಕ್ಚುಲಿ ಕಾಣಿಸ್ತಿಲ್ಲ, ಇದು ಗ್ಲೋಬು ಆ ಏರಿಯಾ, ಡೆಮೋಗ್ರಫಿಕ್ ಏರಿಯಾ. ಆ ಏರಿಯಾನ ಡಿಫ್ರೆಂಟ್ ಮಾಡ್ಬಿಟ್ಟು ಇಲ್ಲಿ ಏನ್ ನಿಲ್ಸಿದ್ದಾರೆ? ಟವರ್ಸ್. ವೆನ್ ಯು ಮೇಕ್ ಎ ಕಾಲ್, ಇಟ್ ಗೋಸ್ ಥ್ರೂ ಡಿಫ್ರೆಂಟ್ ಟವರ್ಸ್ ಥ್ರೂ ದಟ್ ಸೆಲ್, ಈಚ್ ಸೆಲ್. ಅದಕ್ಕೋಸ್ಕರ ಇಲ್ಲಿ ಯಾವುದೋ ಒಂದು ಟವರ್ ಇತ್ತಂದ್ರೆ ಆ ಮೇಲ್ಗಡೆಯಿಂದ ಆ ಭೂಗೋಳ ಭಾಗನ ಅವನು ಸೆಲ್ಯುಲಾರ್ ತರ ಡಿವೈಡ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ತರಂಗಗಳು ಇರ್ತವೆ ಇಲ್ಲಿ. ಅದ್ರ ಮುಖಾಂತರನೇ ವೆನ್ ಯು ಮೇಕ್ ಎ ಕಾಲ್, ಇಫ್ ಇಟ್ ಹ್ಯಾಸ್ ಟು ಟ್ರಾನ್ಸ್ಮಿಟ್, ಇಟ್ ವಿಲ್ ಟ್ರಾನ್ಸ್ಮಿಟ್ ಥ್ರೂ ದಿಸ್ ಟೆಕ್ನಾಲಜಿ. ಓಕೆನಾ? ಸೊ ಸೆಲ್ಯುಲಾರ್ ಟೆಕ್ನಾಲಜಿ ಈಸ್ ಎ communication system that divides a geographic area into small region called cells. Each ನಾನು ಆಲ್ಸೋ ಹೇಳಿದೆ, ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ನಾನು ಹೇಳ್ದೆ ಏನು, ರೋಸ್ ಕಾಲಮ್ಸ್ ಇದೆ, ಒಂದು ಸ್ಮಾಲ್ ಇದನ್ನ ಸೆಲ್ ಅಂತ ಕರೀತಾರೆ. ಅದನ್ನ ಸೆಲ್, ದಟ್ ಈಸ್, ಆರ್ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ಇಟ್ ಅಸ್ ಮೈನ್ಯೂಟ್ ಯೂನಿಟ್ ಅಂತ ತಿಳ್ಕೊಬೋದು. ಇವಾಗ ನಮ್ಮ ಬಾಡಿ ಇದೆಲ್ಲ ಟಿಶ್ಯೂ, ಈಚ್ ಟಿಶ್ಯೂ ಆಗಿರೋದೇನು ಒಂದು ಮಲ್ಟಿಪಲ್ ಸೆಲ್ಸ್ ಇಂದ ಆಗಿರೋದಲ್ವಾ? ಸೊ ಸೆಲ್ಯುಲಾರ್ ಟೆಕ್ನಾಲಜಿ ಅದೊಂದು ಸ್ಮಾಲ್ ಯೂನಿಟ್ ಅಂತ ತಿಳ್ಕೊಳ್ಳಿ. ಸೆಲ್ಯುಲಾರ್ ಟೆಕ್ನಾಲಜಿ ಇಸ್ ಅ ಕಮ್ಯುನಿಕೇಶನ್ ಸಿಸ್ಟಮ್ ದಟ್ ಡಿವೈಡ್ಸ್ ಎ ಜಿಯೋಗ್ರಫಿಕ್ ಏರಿಯಾ ಇಂಟು ಸ್ಮಾಲ್ ರೀಜನ್ ಕಾಲ್ಡ್ ಸೆಲ್ಸ್, ಈಚ್ ಸರ್ವ್ಡ್ by its own tower, by its own
tower or a base station. Okay na? So phones connected to the nearest cell tower to send and receive signals. ಇದರಲ್ಲಿ ಯಾವ್ಯಾವ ಟೆಕ್ನಾಲಜಿ ನಾವು ವೈರ್ಲೆಸ್ ಟೆಕ್ನಾಲಜಿ ನೋಡಿದ್ವಿ ಅಲ್ಲಿ ಯಾವ್ದಾವ್ದು ವೈರ್ಲೆಸ್ ಟೆಕ್ನಾಲಜಿ ಯಾವ್ದಾವ್ದು ಬ್ಲೂಟೂತ್ ಸೆಲ್ಯುಲಾರ್ ಟೆಕ್ನಾಲಜಿ ವಾಸ್ ದೇರ್ ರೈಟ್ ಹ್ಯಾವ್ ಯು ರಿಮೆಂಬರ್ I can't take a risk of going back to that slide now which I am not experienced in using this digital board. Okay na? So if you want I will share that document, you go find it out. A cellular so it's a risk for me to go back to that slide now. So ಆ ವೈರ್ಲೆಸ್ ಟೆಕ್ನಾಲಜಿಲಿ ನಾವು ನೋಡಿದ್ವಿ ಬ್ಲೂಟೂತ್ ಟೆಕ್ನಾಲಜಿ ಸೆಲ್ಯುಲಾರ್ ಟೆಕ್ನಾಲಜಿ ವಾಸ್ ಆಲ್ಸೋ ದೇರ್ ಹೌದಲ್ವಾ. ಸೊ ಸೆಲ್ಯುಲಾರ್ ಟೆಕ್ನಾಲಜಿಲಿ ಯಾವ್ದು 2G 3G 4G 5G ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಗೇನ್. ಓಕೆ 5G ಇವಾಗ ನಾವಿರೋದು ಯಾವುದು 5G ನಿಮ್ಗೆಲ್ಲ ಗೊತ್ತು, ಅಲ್ಲಿ ಮೊಬೈಲಲ್ಲಿ ಮೇಲ್ಗಡೆನೆ ಬಂದ್ಬಿಡುತ್ತೆ. ಊರುಗಳಿಗೆ ಹೋದ್ರೆ ಇ ಅಂತ ಬರುತ್ತೆ ಮೇಲ್ಗಡೆ, ಇ ಅಂದರೆ 2G. 3Gಗೆ ನಾರ್ಮಲ್ ಆಗಿ 3G 4G ಇದಿದೆ. ನಾರ್ಮಲ್ ಇ ಅಂದರೆ ಜಸ್ಟ್ ಎಥರ್ನೆಟ್ ಅಂತ ಇತ್ತು ಮುಂಚೆ, ಇವಾಗ ಅದು ಏನು ಡೆಫಿನೇಷನ್ ಗೊತ್ತಿಲ್ಲ. ಸೊ ದಿಸ್ ಟೆಕ್ನಾಲಜಿ ಇಸ್ ಯೂಸ್ಡ್ ಇನ್ 2G 3G 4G 5G mobile network. Why it is called cellular is because the entire service area ಯಾರು ಕೊಡ್ತಾ ಇರೋದು? ಪ್ರೊವೈಡರು. ಯಾವ ಸರ್ವಿಸ್ ಪ್ರೊವೈಡರು? ಅವ್ರ ISP ಫುಲ್ ಫಾರ್ಮ್ ಏನು? ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಅವ್ರ ಸರ್ವಿಸ್ ಕೊಡ್ತಾ ಇದ್ದಾರೆ, ಅವ್ರದ್ದೊಂದು ರೀಜನ್ ಇದೆ, ಆ ರೀಜನ್ ಸರ್ವಿಸ್ ಏರಿಯಾ. ಕೆಲವೊಂದು ಹತ್ರ ನೀವು ಹೋದ್ರೆ ಜಿಯೋ ಸಿಗ್ಬೋದು, ಏರ್ಟೆಲ್ ಸಿಗ್ಬೋದು, ವೋಡಾಫೋನ್ ಸಿಗ್ಬೋದು. ಸೊ ದೇ ವಿಲ್ ಹ್ಯಾವ್ ದೇರ್ ಓನ್ ಸರ್ವಿಸ್ ಏರಿಯಾ. ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ರೂರಲ್ ರಿಮೋಟ್ ಏರಿಯಾದಲ್ಲಿ ನಿಮಗೆ ಇದಿಲ್ಲ. ಯಾಕಿಲ್ಲ ಅಂತಂದ್ರೆ ಸರ್ವಿಸ್ ಪ್ರೊವೈಡರ್ ಹೋಗಿ ಅಲ್ಲಿ ಹಿ ಮೈಟ್ ನಾಟ್ ಹ್ಯಾವ್ ಟೇಕನ್ ದಟ್ ಆಸ್ ಎ ಸರ್ವಿಸ್ ಏರಿಯಾ. ಓಕೆನಾ? ಸೊ ಬಿಕಾಸ್ ದ ಎಂಟೈರ್ ಸರ್ವಿಸ್ ಏರಿಯಾ ಇಸ್ ಡಿವೈಡೆಡ್ ಇಂಟು ಮಲ್ಟಿಪಲ್ ಸೆಲ್ಸ್ ಲೈಕ್ ಎ ಹನಿಕೂಂಬ್ ಅಂದ್ರೆ ಇದೇ ತರ ತಾನೇ ಇರೋದು. ಆ್ಯಕ್ಚುಲಿ ಇದರಲ್ಲಿ IAS ಇಂಟರ್ವ್ಯೂ ಕ್ವಶನ್ ಇದು, ಏನಕ್ಕೆ ಅದು ಇದೇ ಶೇಪಲ್ಲಿ ಇರುತ್ತೆ ಹನಿಕೂಂಬ್ ಅಂತ? ಫುಟ್ಬಾಲಲ್ಲಿ ಪೆಂಟಗಾನ್ ಇರುತ್ತೆ ತಾನೆ, ಎಷ್ಟು ನಂಬರ್ ಆಫ್ ಪೆಂಟಗಾನ್ ಇರುತ್ತೆ, ಫಾರ್ ವಾಟ್ ರೀಸನ್? ಸೊ ಯು ಸಿ ದಟ್ ಈಸ್ ಅ ಜಿಯೋಮೆಟ್ರಿಕ್ ಟಾಪಿಕ್ ಅಲ್ಲ. ಸೊ ಇಟ್ಸ್ ಅ ಜಿಯೋಮೆಟ್ರಿಕ್ ಟಾಪಿಕ್. ಇಟ್ ವಾಸ್ ಆಸ್ಕ್ಡ್ ಇನ್ IAS ಮೇನ್ ಇಂಟರ್ವ್ಯೂ ಕ್ವಶನ್ಸ್. ಓಕೆ, ಸೊ ಯು ಹ್ಯಾವ್ ಎ ಸರ್ಫ್ ಥ್ರೂ ಇಟ್. ಸರ್ಫ್ ಅಂದರೆ ಸರ್ಚ್ ಮಾಡಿ. ಓಕೆನಾ? ಬಿಕಾಸ್ ದ ಎಂಟೈರ್ ಸರ್ವಿಸ್ ಏರಿಯಾ ಇಸ್ ಡಿವೈಡೆಡ್ ಇಂಟು ಮಲ್ಟಿಪಲ್ಸ್ ಲೈಕ್ ಎನ್ ಹನಿಕೂಂಬ್. ಈಚ್ ಸೆಲ್, ಪ್ರತಿಯೊಂದು ಸೆಲ್ ವಿಲ್ ಹ್ಯಾವ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ ರೇಂಜ್. ಫ್ರೀಕ್ವೆನ್ಸಿ, ವಿ ಸ್ಪೋಕ್ ಅಬೌಟ್ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್. ಐ ವಿಲ್ ಶೋ ದಟ್ ಸ್ಲೈಡ್ ಲೇಟರ್. I asked you what is the relation between frequency and wavelength. Are they directly proportional or inversely proportional? Keep inverse alva. Adirli next ನೋಡೋಣ. ಅದೆಲ್ಲ ಸಿ ದಿಟ್ ಇಸ್ ಈ ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡಿದ್ವಿ, ಆಪ್ಟಿಕಲ್ ಫೈಬರ್. ದಟ್ ಕಮ್ಸ್ ಫ್ರಮ್ ವೇರ್? ಫಿಸಿಕ್ಸ್. So all the principles, everything what we have is being applied here. That is called as technology. Science is what? Application of technology. So application of physics. ಹೌದಾ ಅಲ್ವಾ? That is called science. Yeah, because each cell has its own frequency range, has a base station, covers a limited area, connects user within that area. See, ನಾವು ಇವಾಗ ಇಲ್ಲಿದ್ದೀವಿ ಅಂದರೆ ಯಾವುದೋ ಒಂದು ಏರಿಯಾ ಕವರ್ ಆಗಿದೆ. ಓಕೆನಾ? ಅಲ್ಲಿಂದ ನಾನು ನೆಕ್ಸ್ಟ್ ಡೆಸ್ಟಿನೇಷನ್ ಯಾರಿಗೋ ಒಂದು ಕಾಲ್ ಮಾಡಬೇಕು ಅಂದರೆ, ಆಮೇಲೆ ಪ್ಲಸ್ ಇವಾಗ ನಮ್ಮ ನಂಬರ್ ಇದೆ +91. ಏನಂತಕ್ಕೆ ಅದು 91 ಇಸ್ ಅ ಕಂಟ್ರಿ ಕೋಡ್. ಹೌದಾ ಅಲ್ವಾ? ಸೊ ಏನಾಗುತ್ತೆ, ಈ ಇಡೀ ನಾಟ್ ಓನ್ಲಿ ಇನ್ ಇಂಡಿಯಾ, ಇಡೀ ಭೂಮಿ ಮೇಲೆ ಯಾವುದೇ ನಂಬರಿಗೆ ನಾವು ಡಯಲ್ ಮಾಡಿದಾಗ ಆ 91 ಪ್ರಿಫಿಕ್ಸ್ ಆಕ್ಟ್ಸ್ ಆಸ್ ಎ ರೂಟರ್. ಅಗೇನ್ ಕಾಲ್ ರೂಟಿಂಗ್ ಇನ್ CRE ಸಿಸ್ಟಮ್ಸ್ ಅಂತ ಇರ್ತವೆ, ಕಾಲ್ ರೂಟ್ ಇಂಜಿನ್ ಸಿಸ್ಟಮ್ಸ್ ಅಂತ. ವಾಟ್ ಹ್ಯಾಪನ್ಸ್ ಇಸ್ ವೆನ್ ಐ ಮೇಕ್ ಎ ಡಯಲ್ ಆಫ್ ಎನಿ ನಂಬರ್ ಅಲ್ಲ, ಆ ನಂಬರ್ ಹೋಗಿದ ತಕ್ಷಣ ಕಾಲ್ ರೂಟ್ ಇಂಜಿನ್ ಇಟ್ ವಿಲ್ ಸಿ ದಿ ಪ್ರಿಫಿಕ್ಸ್. ಈಗ ಹೆಂಗೆ ಡೇಟಾನ ಐ ಪಿ ಅಡ್ರೆಸ್ ಅದಕ್ಕೆ ಟ್ಯಾಗ್ ಆಗಿದ್ರೆ ತಾನೇ ಅದು ಹೋಗೋದು, ಹಂಗೇನೆ ಈ +91 ಟ್ಯಾಗ್ ಆಗಿದ ತಕ್ಷಣ ಓಕೆ ಇದು ಇಂಡಿಯಾಗೆ ಅಂತ ಅಂದ್ಬಿಟ್ಟು ರೂಟ್ ಮಾಡುತ್ತೆ ಕಾಲ್ ರೂಟ್ ಇಂಜಿನ್. ಅದು ಸೆಂಟ್ರಲೈಸ್ಡ್ ಇಂಜಿನ್ಸ್. ಓಕೆನಾ? ಸೊ ಹಂಗೆ ಆ ವಿತ್ ಪ್ರಿಫಿಕ್ಸ್ ಇಟ್ ವಿಲ್ ಕಮ್ ಆಸ್ ಎ ಡೆಸ್ಟಿನೇಷನ್ ಕಾಲ್ ಬರುತ್ತೆ. ಓಕೆನಾ? ಸೊ ಅದೇ ಕನೆಕ್ಟ್ಸ್ ಯೂಸರ್ಸ್ ವಿತ್ ಇನ್ ದಟ್ ಏರಿಯಾ. This is an evolution of mobile generation. We know we are in 5G now, which is 6G is actually 6G ಹೆಂಗೆ ಎನ್ಹಾನ್ಸ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಈಗ ಫಾರ್ ಸಪೋಸ್ ಈಗ ಸ್ಮಾರ್ಟ್ ಟಿವಿಸ್ ಎಲ್ಲ 6G ಸಪೋರ್ಟ್ ಮಾಡ್ತವೆ, ಬಟ್ ಸ್ಟಿಲ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದ್ರೆ ಏನು? ಲೇಯಿಂಗ್ ಡೌನ್ ದ ಕೇಬಲ್,
ಎನೇಬ್ಲಿಂಗ್ ಎವ್ರಿಥಿಂಗ್ ವಾಟ್ ಈಸ್ ನೀಡೆಡ್ ಫಾರ್ ಇಟ್, ಇನ್ಫ್ರಾಸ್ಟ್ರಕ್ಚರ್. ಓಕೆನಾ, ಆ ಇನ್ಫ್ರಾಸ್ಟ್ರಕ್ಚರ್ನ ನಾವು ಇನ್ನೂ ಮೀಟ್ ಮಾಡೋಕ್ಕೆ 6G ಅದಿನ್ನ ನೀಡ್ಗೆ ಬಂದಿಲ್ಲ. ಬಿಕಾಸ್ ವಿ ಆರ್ ಆಲ್ರೆಡಿ 5G ಡೆಪ್ಲಾಯ್ಮೆಂಟೇ ಮಾಡೋದಕ್ಕೆ ಸರ್ಕಾರ ವಿಲ್ ಸಿ ದಟ್ ಒನ್. ಓಕೆನಾ, 5G ಡೆಪ್ಲಾಯ್ಮೆಂಟ್ ಮಾಡೋದಕ್ಕೇನೆ ಹೇಗೆ ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಇದೆ ಅಲ್ವಾ, ಸೊ ಹೌ ದೇ ಆರ್ ಸಪೋರ್ಟಿಂಗ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಟು ಮೋರ್ ಅಂಡ್ ಮೋರ್ ಡೆಪ್ಲಾಯ್ 5G ನೆಟ್ವರ್ಕ್ಸ್ ಇನ್ ಟು ದಿ ಸಿಸ್ಟಮ್ ಅಂತ. ಈ ಊರುಗಳ ಕಡೆ 5G ಸಿಗಲ್ಲ, ಹೌದಲ್ವಾ? ಡಿವೈಸಸ್, ಟಿವಿ, ಸ್ಮಾರ್ಟ್ ಡಿವೈಸಸ್ ಆರ್ ಆಲ್ರೆಡಿ ಕಂಪ್ಯಾಟಬಲ್ ವಿತ್ 5G. ದೇ ಆರ್ ಆಲ್ರೆಡಿ ಕಂಪ್ಯಾಟಬಲ್ ವೈರ್ಲೆಸ್ ಚಾರ್ಜಿಂಗ್. But the technology is there, but in real thing, this is all very important things. ಇದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಲ್ಲಿ ವೆನ್ ಯು ವಾಂಟ್ ಟು ಎಕ್ಸ್ಪ್ಲೇನ್ ಇಟ್ ವೆರಿ ಯೂಸ್ಫುಲ್. ಓಕೆನಾ, ಏನೇನು ಮೆಷರ್ಸ್ನ ಸಿ ವೆನ್ ಯು ಬಿಕಮ್ ಎನ್ ಆಫೀಸರ್ಸ್, ಓಕೆ, ವೆನ್ ಯು ಬಿಕಮ್ ಪರ್ಟಿಕ್ಯುಲರ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, ಇಟ್ ಈಸ್ ವೆರಿ pivotal or vital for you to take a decisions. There is the situation, you have to take a decision, right? So ಈ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಂದ್ರೆ ಡಿಸಿಷನ್ಸ್ ತಗೊಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಈಗ ನಾವು ಮೆಷರ್ಸ್ ಮತ್ತು ಡಿಸಿಷನ್ಸ್ ತಗೋಬೇಕು ಅಂತಂದರೆ ಈಗ 5G ಡೆಪ್ಲಾಯ್ಮೆಂಟ್ ವಿಲ್ ಸಿ ಎಲ್ಲಿ ನಾವು ಆ್ಯಸ್ ಇನ್ ಇಂಡಿಯಾ ಜಿಯೋ ಹ್ಯಾಡ್ ಪ್ಲೇಡ್ ಎ ವೆರಿ ವೆರಿ ವೈಟಲ್ ರೋಲ್. ಅದರ್ವೈಸ್ 5G ವುಡ್ ನಾಟ್ ಹ್ಯಾವ್ ಬೀನ್ ದಿಸ್ ಮಚ್ reachable for any user today. ಓಕೆನಾ, ಬೈ ಎಂಡ್ ಆಫ್ 2025 70 million ಪೀಪಲ್ಗೆ 5G ರೀಚ್ ಆಗಬೇಕು ಅನ್ನೋದು ಟಾರ್ಗೆಟ್ ಇತ್ತು. ಐ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್, ಬಟ್ ದಟ್ ಈಸ್ ದ ಟಾರ್ಗೆಟ್ ವಿಚ್ ವಾಸ್ ಸೆಟ್ ಬೈ ಇಂಡಿಯನ್ ಗೌರ್ಮೆಂಟ್. ಹಾಂ, ಸೊ ಇಟ್ ಈಸ್ ಎ ಜಸ್ಟ್ ಅನಾಲಿಸಿಸ್. ಇವಾಗ ಬೇರೆ ಬೇರೆ ತರಂಗ 2G ಸ್ಪೆಕ್ಟ್ರಮ್ ಹಗರಣ ಕೇಳಿದ್ರಾ ಜೆನ್ಸಿ ನೀವೆಲ್ಲ? ಸೊ 2G ಸ್ಪೆಕ್ಟ್ರಮ್ ಹಗರಣ ಅಂತಂದರೆ ಬಿಡ್ಡಿಂಗ್ ಆಗುತ್ತೆ ಅಲ್ಲಿ. ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ವೆನ್ ದೇ ಹ್ಯಾವ್ ಟು ಓನ್ ದಟ್ ರೇಂಜ್ ಆಫ್ ಸ್ಪೆಕ್ಟ್ರಮ್ ಅಲ್ಲ, ದೇ ಹ್ಯಾವ್ ಟು ಬಿಡ್. ಯಾರು ಜಾಸ್ತಿ ಬಿಡ್ ಮಾಡ್ತಾರೆ, ಯಾರು ಪ್ರಾಪರ್ ಸರ್ವಿಸ್ ಕೊಡ್ತಾರೆ ಅವ್ರಿಗೆ ಅಥಾರಿಟಿನ ಗೌರ್ಮೆಂಟ್ ಕೊಡಬೇಕಾಗಿರುತ್ತೆ. ಇಟ್ ವಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ಸ್ ಇನ್ ಇಂಡಿಯನ್ ಇಂಡಿಪೆಂಡೆಂಟ್ ಗವರ್ನೆನ್ಸ್. ಯು ಕ್ಯಾನ್ ಸರ್ಚ್ ಇಟ್, ವಾಟ್ ಈಸ್ ದ 2G ಸ್ಪೆಕ್ಟ್ರಮ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದರಲ್ಲಿ ನೋಡೋದಾದ್ರೆ ನನ್ಗೆ ಹೇಳಿ, ಇವಾಗ ದೇ ಆರ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಯಾವುದು ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್. ಸೊ ಯು ಸಿ ಹಿಯರ್, ಇವಾಗ ಬ್ಯಾಂಡ್ ವಿಡ್ತು ಇದು 900 ಇದು ಮಾಡಿಬಿಡಿ, ಸಾರಿ 150 ಇದು ಮಾಡಿ 900. ಇಲ್ಲಿ ಬ್ಯಾಂಡು ಕಡಿಮೆ ಆದಂಗೆ ಫ್ರೀಕ್ವೆನ್ಸಿ ಏನಾಯಿತು, ಮೆಗಾಯಿಂದ ಕಿಲೋಯಿಂದ ಗಿಗಾಗೋಯ್ತು, ಹೌದಲ್ವಾ? ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು. ಒಂದು ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂತಂದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಅದೇ ನಾವೀಗಿರೋದು 4Gಲಿ ಹೈ ಸ್ಪೀಡು. ಮುಂಚೆ ಎಲ್ಲ ಡಿಜಿಟಲ್ ಅನಲಾಗ್ ಸಿಸ್ಟಮ್ಸ್, ಡಿಜಿಟಲ್ ಸಿಸ್ಟಮ್ಸ್ ಅಂದರೆ ಗೊತ್ತಾ? ಸೊ 1Gಲಿ ಏನಾಗ್ತಾ ಇತ್ತು, ಅನಲಾಗ್ ಇತ್ತು. ಅನಲಾಗ್ ಅಂದ್ರೆ ಏನು? ಈಗ ಟೈರಲ್ಲಿ ಪ್ರೆಷರ್ ಮೆಜರ್ ಮಾಡಬೇಕಾದ್ರೆ ಎರಡು ಥರ ಊರುಗಳ ಕಡೆ ಹೋದ್ರೆ ಒಂದು ಫಸ್ಟ್ ಹಿಂಗೆ ಹಿಡಿತಾನೆ, ಆಮೇಲೆ ಇದು ಏರ್ ಹಿಡಿತಾನೆ. ಆಮೇಲೆ ಈಗ ಪೆಟ್ರೋಲ್ ಬಂಕಲ್ಲೆಲ್ಲ ಹೋದ್ರೆ ಡೈರೆಕ್ಟ್ ಒಂದೇ ಅಲ್ಲೇ ಡಿಜಿಟಲ್ ಬಂದೋಯ್ತು. ಅಥವಾ ಡಿಜಿಟಲ್ ಮೀಟರ್, ಮೋಟಾರ್ ಬೈಕ್ಸಲ್ಲೆಲ್ಲ ಡಿಜಿಟಲ್ ಮೀಟರ್. ಸ್ಪೀಡ್ ಎಲ್ಲ ಮುಂಚೆ ಡಯಲಿಂಗ್ ಸಿಸ್ಟಮ್ ಇತ್ತು, ಅದು ಅನಲಾಗ್. ಸೊ ನೌ ಇಟ್ ಈಸ್ ಆಲ್ ಡಿಜಿಟಲ್, ಹೌದಲ್ವ? ಸೊ ಟು ಗಿವ್ ಯು ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅನಲಾಗ್ ಡಿಜಿಟಲ್ ಅಂದರೆ ಡಿಫ್ರೆನ್ಸ್ ಏನು ಅಂತಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಇಲ್ಲೆಲ್ಲ ಡಿಜಿಟಲ್ ಸರ್ವಿಸಸ್, ಡಿಜಿಟಲ್ ಬ್ರಾಡ್ಬ್ಯಾಂಡು, ಸ್ಪೀಡು ಎಲ್ಲ ಜಾಸ್ತಿ ಆಗಬೇಕು ಅಂತಂದಾಗ ಸೊ ಇಟ್ ಎವಾಲ್ವ್ಡ್ ಲೈಕ್ 2G ಆಸ್ಪೆಕ್ಟ್ ಆಫ್ ಸ್ಪೆಕ್ಟ್ರಮ್ ಜಾಸ್ತಿ ಮಾಡ್ತಾ ಹೋಗಿ ಆಮೇಲೆ ಡಿಜಿಟಲ್ ಸೆಲ್ಯುಲರು, CDMA ಅಂತ ಎಲ್ಲ ಕಮ್ಯುನಿಕೇಷನ್ ಟೆಕ್ನಾಲಜಿ ಬಂದು ದಿಸ್ ಈಸ್ ಫಾರ್ ಎನ್ ಇಲ್ಲಸ್ಟ್ರೇಷನ್ ಪರ್ಪಸ್, ಓಕೆ, ಟು ಅಂಡರ್ಸ್ಟ್ಯಾಂಡ್ ವೇರ್ ಆರ್ ವಿ ನೌ. ಹಾಗೆ ಅದೇ ಮೊಬೈಲ್ ಜನ್ರೇಷನ್ಸ್ ನನಗೇನು ಎಕ್ಸ್ಪ್ಲೇನ್ ಮಾಡೋದು ಅದೇ ಹೌ ಇಟ್ ಎವಾಲ್ವ್ ಫ್ರಮ್ 1G ಟು 5G, ನೆಕ್ಸ್ಟ್ 6G. ಸೇಮ್ ಥಿಂಗ್. ಐ ಡೋಂಟ್ ನೋ, ಲೆಟ್ ಮಿ ರೀಡ್ ಇಟ್. 1Gಲಿ ಅನಲಾಗ್ ಟೆಕ್ನಾಲಜಿ ಇತ್ತು. ಇಟ್ ವಾಸ್ ಓನ್ಲಿ ಸಪೋರ್ಟಿಂಗ್ ವಾಯ್ಸ್ ಕಮ್ಯುನಿಕೇಶನ್. ಯು ಆರ್ ನಾಟ್ ಏಬಲ್ ಟು ಸೆಂಡ್ ದ ಡೇಟಾ. 1Gಲಿ ವಾಟ್ಸಾಪು ಅದರಲ್ಲಿ ಡೇಟಾ ಎಲ್ಲ ಸೆಂಡ್ ಮಾಡೋಕ್ಕಾಗ್ತಿಲ್ಲ. ಯು ವಿಲ್ ಓನ್ಲಿ ಬಿ ಏಬಲ್ ಟು ಮೇಕ್ ಎ ಕಾಲ್ಸ್, ಓಕೆನಾ? ಅವಾಗೆಲ್ಲ ಕೀಬೋರ್ಡ್ ಫೋನ್ಸ್ ಇತ್ತಲ್ಲ, ಕೀಪ್ಯಾಡ್ ಫೋನ್ಸ್, not keyboard. Okay, now maximum 2.4 kilobytes per second. We spoke about bits and the unit kilobytes per second 1Gಲಿ. ಇವಾಗ GB, ಓಕೆನಾ? GB ನೋಡ್ತಾ ಇದ್ದೀವಿ. ಸೊ 2G which was launched in 1991. You may need this timeline. For the first time radio signals became digital rather than analog. 2G phones are used for data also along with voice. Okay, now thereafter 2G inda we started using not only voice communication but also to transmit data. Okay na? So and then GPRS anta launch ಆಯಿತು.
ಅದೆಲ್ಲ ನೆಸೆಸಿಟಿ ಇಲ್ಲ, ಬಟ್ ಸ್ಟಿಲ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಐ ಹ್ಯಾವ್ ಇನ್ಕ್ಲೂಡೆಡ್. ಆ್ಯಂಡ್ 3G ಬಂದ್ಬಿಟ್ಟು 1998 ಸೊ ಫಾರ್ ದಿ ಫಾಸ್ಟರ್ ಡೇಟಾ ಟ್ರಾನ್ಸ್ಮಿಷನ್ ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾಪನ್ ಇನ್ ಫಿಂಗರ್ ಟಿಪ್ಸ್. ಎವ್ರಿಬಡಿ ಆರ್ ರಶಿಂಗ್, ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾಪನ್ ವೆರಿ ಕ್ವಿಕ್ಲಿ. ಓಕೆನಾ? ಸೊ ಇನ್ ಆರ್ಡರ್ ಫಾರ್ ದಟ್ ಟು ಹ್ಯಾಪನ್ ವಿ ನೀಡ್ ಫಾಸ್ಟರ್ ಡೇಟಾ ಟ್ರಾನ್ಸ್ಮಿಷನ್, ಬಿಕಾಸ್ ದ ಡೇಟಾ is getting generated day by day, right? ನನ್ನ ಥಾಟ್ಸ್ ಎಲ್ಲ ಡೇಟಾ ಕನ್ವರ್ಟ್ ಆಗ್ಬೋದು. ಡೇಟಾ ಹೆಂಗ್ ಒರಿಜಿನ್ ಆಗುತ್ತೆ? ಥಾಟ್ಸ್ ಅಥವಾ ಏನೋ ಒಂದು ಇದರಿಂದ. ಸೊ ಇಟ್ ಈಸ್ ಲಿಮಿಟ್ಲೆಸ್, ಹೌದಾ ಅಲ್ವಾ? ನೀನ್ ಎಷ್ಟು TB ಎಷ್ಟು GB ಎಷ್ಟು ಬೇಕಾದ್ರೂ ಡೇಟಾ ನೀನ್ ಕ್ರಿಯೇಟ್ ಮಾಡ್ಬೋದು, ಅಲ್ಲಿ ಇಡ್ಬೋದು. ಸೊ ವೆನ್ ದ ಡೇಟಾ ಬಿಕಮ್ಸ್ ಬಲ್ಕ್, the faster transmission becomes the necessity. ಹೌದಲ್ವಾ? ಡೇಟಾ ಜಾಸ್ತಿ ಆದಂಗೆ, ಅರ್ಥ ಆಗ್ತಿದ್ಯಾ? ಆ್ಯಂಡ್ ಮೋರ್ ಓವರ್, ನಾನಿವಾಗ ಸ್ವಲ್ಪ ಆ್ಯಕ್ಚುಲಿ ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಸ್ವಲ್ಪ ಫಾಸ್ಟ್ ಆಗಲ್ಲ, ಸ್ಲೋ ಆಗಿಬಿಡ್ತೀನಿ. ಬಟ್ ಫಾರ್ ಯು ಗೈಸ್ ಐ ಆಮ್ ನಾಟ್, ನಾನೇನು ತುಂಬ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಲ್ಲ. ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಯು ಶುಡ್ ಅಡಾಪ್ಟ್ ಫಾರ್ ದಿಸ್ ಒನ್, because when you become an officer, it is very important for you to speak in English. Speaking is secondary thing. You need to understand that one. Everything is going to be in English now, right? And you needless to be a proficient professor ಆಗಿ ಪ್ರೊಫಿಷಿಯಂಟ್ ಆಗಿರ್ಬೇಕು ಅಂತ ಏನಿಲ್ಲ. ಬೇಸಿಕ್ ಥಿಂಗ್ಸ್ ಏನು ಗ್ರಾಮಟಿಕಲ್ ಮಿಸ್ಟೇಕ್ಸ್ ಇಲ್ಲಪ್ಪ, ಸರಿ. ನಾನು ನಾರ್ಮಲ್ ಡೇ ಟು ಡೇ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ವೆನ್ ಯು ಬಿಕಮ್ ಆಫೀಸರ್ಸ್, ವೆನ್ ಯು ವಾಂಟ್ ಟು ಇಂಟ್ರಾಕ್ಟ್, ಅವಾಗ ನಾರ್ಮಲ್ ಆಗಿ ಇವಾಗ ಮೆಟ್ರೋಪಾಲಿಟನ್ ಸಿಟಿ, ಕಾಸ್ಮೋಪಾಲಿಟನ್ ಸಿಟಿ ಅಂತ ಕರೀತಾರೆ. ಕಾಸ್ಮೋಪಾಲಿಟನ್ ಸಿಟಿ ಅಂದ್ರೇನು? ಮೆಟ್ರೋಪಾಲಿಟನ್ ಸಿಟಿ ಅಂದ್ರೆ ಮೆಟ್ರೋಸ್ ಇದೆ. ಕಾಸ್ಮೋಪಾಲಿಟನ್ ಸಿಟಿ ಅಂದ್ರೇನು? ವೈಡ್ ವೆರೈಟಿ ಆಫ್ ಪೀಪಲ್ ಆರ್ ರಿಸೈಡಿಂಗ್. ಇವಾಗ ಬೆಂಗಳೂರು ಹಸ್ ಬಿಕಮ್ ಎ ಕಾಸ್ಮೋಪಾಲಿಟನ್ ಸಿಟಿ ಅಂದ್ರೇನು? ನೇಟಿವಿಟಿಗಿಂತ ಜಾಸ್ತಿ ಬೇರೆ ಎಥ್ನಿಸಿಟಿ, ಬೇರೆ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜಸ್ ಅಂತ, ಲಿಂಗ್ವಿಸ್ಟಿಕ್ ಪೀಪಲ್ ರಿಸೈಡ್ ಇರೋದು ಕಾಸ್ಮೋಪಾಲಿಟನ್ಸ್. ವೆನ್ ಯು ಆರ್ ಡೆಪ್ಲಾಯ್ಡ್ ಇನ್ ಕಾಸ್ಮೋಪಾಲಿಟನ್ ಸಿಟಿ, ವಾಟ್ makes it is very important for you to speak in English, isn't it? You cannot only rely on, of course, for official purpose you will rely on Kannada, but when you interact, ನೀವು ಸಮಾಜದ ಒಳಗಡೆ ಡೇ ಟು ಡೇ ಪಬ್ಲಿಕ್ ಮಧ್ಯದಲ್ಲಿ ಇದ್ದೀರಾ ಅಂತ ಅಂದಾಗ, that to a different linguistic people, you need to understand English. Only for that reason you should adopt this understanding and speaking of English. Very important. Okay? And when you don't know the subject, if you don't know the subject also, ನಿಮ್ಗೆ ಯಾವುದೋ ಒಂದು ಪಾಯಿಂಟಲ್ಲಿ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತಂದ್ರೂ, ನಾಟ್ ಇನ್ ದಿ ಎಕ್ಸಾಮ್ ಐ ಆಮ್ ಸ್ಪೀಕಿಂಗ್, ಲೇಟರ್ ವರ್ಡ್ಸ್, ವೆನ್ ಯು ಡೋಂಟ್ ನೋ ದ ಸಬ್ಜೆಕ್ಟ್ ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆಫ್ ಗೈನಿಂಗ್ ದಟ್. ಓಕೆ? ಸೊ ಇದಕ್ಕೆ ಅಡಾಪ್ಟ್ ಆಗಿ, ನೀವು ಒಂದು ಸ್ವಲ್ಪ ಬೇಸಿಕ್ ಫಂಡಮೆಂಟಲ್ ಇಂಗ್ಲೀಷ್ನ ತಿಳ್ಕೊಳೋದಕ್ಕೆ, ಅರ್ಥೈಸ್ಕೊಳೋದಕ್ಕೆ ಅಡಾಪ್ಟ್ ಆಗಿ. ಓಕೆ? ಆಮೇಲೆ 4G ಟೆಕ್ನಾಲಜಿ ಬಂತು, ವಿಚ್ ಅಲೋಸ್ ಯೂಸರ್ ಟು ಕಮ್ಯುನಿಕೇಟ್ ವಿತ್ ವಾಯ್ಸ್ ಅಂಡ್ ಡೇಟಾ ಸೈಮಲ್ಟೇನಿಯಸ್ಲಿ. ಸೈಮಲ್ಟೇನಿಯಸ್ಲಿ ಅಂದ್ರೆ ಕಂಟಿನ್ಯೂಸ್ಲಿ ಅಲ್ಲ. ಕಂಟಿನ್ಯೂಸ್ಲಿ ಅಂದ್ರೆ ವಿತೌಟ್ ಇಂಟ್ರಪ್ಷನ್. ಸೈಮಲ್ಟೇನಿಯಸ್ಲಿ ಅಂದ್ರೆ ಒಟ್ಟಿಗೆ, ಸೈಮಲ್ಟೇನಿಯಸ್ಲಿ. ಪ್ಯಾರಲಲ್ಲಿ ಕರೆಕ್ಟಾ? ಪ್ಯಾರಲಲ್ಲಿ ಕರೆಕ್ಟ್ ಅಲ್ಲ, ಇನ್ ಪ್ಯಾರಲಲ್. ಓಕೆನಾ? ಸೈಮಲ್ಟೇನಿಯಸ್ಲಿ ಅಂದ್ರೆ ಜೊತೆಗೇನೆ ವಾಯ್ಸ್ ಮತ್ತೆ ಡೇಟಾ ಜೊತೆಗೇನೆ ಕಮ್ಯುನಿಕೇಟ್ ಮಾಡೋವಂಥ ಟೆಕ್ನಾಲಜಿ 4G ಅಲ್ಲಿ. ಓಕೆನಾ? ಸೊ ವಿಡಿಯೋ ಕಾನ್ಫರೆನ್ಸಿಂಗಿಗೆ, 3D ಟೆಲಿವಿಷನ್ಗೆ, ಕ್ಲೌಡ್ ಕಂಪ್ಯೂಟಿಂಗಿಗೆ, HD, ದಟ್ ಈಸ್ ವಾಟ್ ಹೈ ಡೆಫಿನೇಷನ್ ಮೊಬೈಲ್ TV. ನಾವು ಯು ಸಿ ಅದು TVಸ್ಗಳೆಲ್ಲ ಎಷ್ಟು ಎವಾಲ್ವ್ ಆಗಿದೆ ಅಂದರೆ 6G ಬಂದ್ರೂ ಕೂಡ ಇವಾಗ ಕಂಪ್ಯಾಟಿಬಲ್ ಇದಾವೆ, ಅಷ್ಟು ಎವಾಲ್ವ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ಸೊ ಆ ಟೆಕ್ನಾಲಜಿ ಇದಾಗಬೇಕಷ್ಟೇ. ಇವಾಗ ಇನ್ಫ್ರಾಸ್ಟ್ರಕ್ಚರು ಯಾವುದ್ರದ್ದು, ಕಮ್ಯುನಿಕೇಷನ್ದು ಎಲ್ಲಿ ಲ್ಯಾಗ್ ಆಗ್ತದೆ, ಏಂತಕ್ಕೆ ಮತ್ತೆ ನಾವು ಇನ್ನೂ ಹೋಗಿಲ್ಲ. ವಿ ವಿಲ್ ಸಿ ದಟ್ there are certain hurdles. Okay na? This is what when you become an administrative officers, as I mentioned, you will be able to decide and you will be able to measure, take the actions. Okay na? There it helps. Idu 5G technology ಅಂತ ಏನಾದರೂ ಕೇಳಿದ್ರೆ ನಿಲ್ಲಿಸ್ಬಿಡಿ. 5G technology is fifth generation of the LTE. ಒಂದೊಂದು ಸೈಮು ನಿಮಗೆ ಜಿಯೋದಲ್ಲಿ ಮೇಲ್ಗಡೆ LTE ಅಂತ ಬರುತ್ತೆ, ಗಮನಿಸಿದ್ದೀರಾ? LTE ಅಂತ ಬರುತ್ತೆ, ಅದು 5G ಆ ನೆಟ್ವರ್ಕ್ ಸಿಂಬಲ್ ಇರುತ್ತಲ್ವ ಅಲ್ಲಿ. LTE ಅಂದರೆ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ. ಓಕೆನಾ? ಸೊ 5th generation ಆಫ್ ಲಾಂಗ್ ಟರ್ಮ್ ಎವಲ್ಯೂಷನ್, ಮೊಬೈಲ್ ಬ್ರಾಡ್ಬ್ಯಾಂಡ್
ನೆಟ್ವರ್ಕ್ಸ್ ಇಸ್ ಮೋಸ್ಟ್ ರೀಸೆಂಟ್ ಅಪ್ಡೇಟ್. ಬ್ರಾಡ್ಬ್ಯಾಂಡ್ ಅಂದರೆ ಇಂಟರ್ನೆಟ್, ಬ್ರಾಡ್ಬ್ಯಾಂಡ್. ಓಕೆನಾ, ಬ್ರಾಡ್ ಬ್ಯಾಂಡ್. ದಿ ನೆಕ್ಸ್ಟ್ ಜನರೇಷನ್ ಸೆಲ್ಯುಲಾರ್ ಟೆಕ್ನಾಲಜಿ. ಸೆಲ್ಯುಲಾರ್ ಟೆಕ್ನಾಲಜಿ ಅಂದರೆ ಗೊತ್ತು. ವಾಟ್ ಈಸ್ ಸೆಲ್ಯುಲಾರ್ ಟೆಕ್ನಾಲಜಿ? ಈಚ್ ಜಿಯೋಗ್ರಫಿಕ್ ಏರಿಯಾ ಇಸ್ ಡಿವೈಡೆಡ್ ಇಂಟು cellular structure, and which it has what? Own base station, own frequency, and it helps in communication to the furthermore cellular transmission. Okay na? So the next generation cellular technology will provide faster and more reliable communication with ultra low latency. Latency now ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಡ್ಯಾಂಪಿಂಗ್, ಸೌಂಡ್ ಇಲ್ಲಿಂದ ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ಅದು ಕಡಿಮೆ ಆಯಿತು ಅಂದರೆ ಏನಂತ ಕರಿತೀವಿ? ಡ್ಯಾಂಪಿಂಗ್ ಅಂತ ಕರಿತೀವಿ. ಸೌಂಡ್ ವೇವ್ಸು, ಹೌದಲ್ವಾ? ಸೊ ಸೌಂಡ್ ವೇವ್ಸು ಡ್ಯಾಂಪ್ ಆಯಿತು ಅಂತ ಕರಿತೀವಿ. ಈಗ ಡೇಟಾ ಕಡಿಮೆ ಆಯಿತು, ಕಡಿಮೆ ಆಗ್ತಾ ಇದೆ ಅಂತ ಅಂದರೆ ಲೇಟೆನ್ಸಿ, ಲೇಟ್ ಆಗಿ ರೀಚ್ ಆಗ್ತಾ ಇದೆ ನನಗೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಅಲ್ಟ್ರಾ ಲೋ ಲೇಟೆನ್ಸಿ. ಲೋ ಲೇಟೆನ್ಸಿ ಗೊತ್ತು ನಮಗೆ, 4G ಲೋ ಲೇಟೆನ್ಸಿ ಅಂದರೆ ಲೇಟೆನ್ಸಿ ಜಾಸ್ತಿ ಇರ್ತಿರ್ಲಿಲ್ಲ. ಈಗ 2G ಅದೇ ನಾನು ಲಾಸ್ಟ್ ಟೈಮ್ ಹೇಳಿದ ತಿರುಗ್ತಾ ಇರೋ ಸ್ಪಿನ್ನಿಂಗ್ ವೀಲ್, ಯು ಆರ್ ಏಬಲ್ ಟು ಸಿ that spinning wheel when you browse anything, right? That means what? The data is being fetched and it is being loaded. But now you occasionally see that one, or you rarely see that spinning wheel on your thing. Why? Because 5G is deployed. It is there for you to ensure that you undergo a ultra low latency. Low latency is different thing. So ultra low latency. Okay na? This is very much important when it comes for, you might need to quote this. So the steering committee, you see, steering. ಕಾರಲ್ಲಿ ಇರೋದೇನು? ಸ್ಟೇರಿಂಗ್ ಅಲ್ವಾ? ಎಷ್ಟು ಲೀಟ್ರು? ಆಕ್ಸಲರೇಟರ್. ಓಕೆನಾ? ಸೊ ವಿ ಆರ್ ಪ್ರೊನೌನ್ಸಿಂಗ್ ಇಟ್ ರಾಂಗ್ಲಿ ಸಮ್ಟೈಮ್ಸ್. ರೌಟಿಂಗ್, ವಿ ಸೊ ರೂಟ್ ಅಂತ ಹೇಳಿ ರೌಟಿಂಗ್. ಓಕೆನಾ? ಸ್ಟೀರಿಂಗ್ ಅಂದ್ರೆ ಏನು? ಸ್ಟೀರಿಂಗ್ ನನಗೆ ಹೆಂಗ್ ಬೇಕೋ ಹಂಗೆ, ಅಂದ್ರೆ ಐ ವಿಲ್ ಹೆಂಗ್ ಬೇಕು ಹಂಗೆ ಅಂದ್ರೆ ಯಾವ ಥರನೋ ಅಂತಲ್ಲ, ಹೇಗೇ ಹಿಂಗೇ ಬೇಕು ಅನ್ನೋ ಥರ. ಸ್ಟೀರಿಂಗ್ ಕಮಿಟಿ. ಓಕೆನಾ? ಇದು ಹಿಂಗೆ ನಡಿಬೇಕು. ಬೋರ್ಡ್ಸ್, ದೇರ್ ಆರ್ ಸೆಟ್ ಅಂಡ್ ಬೋರ್ಡ್ಸ್ ಅಲ್ವಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಬೇರೆ ಏನೇನು ಬೋರ್ಡ್ಸ್ ಅಲ್ಲಿ ದೇ ವಿಲ್ ಸೆಟ್ ವಾಟ್? ದೇ ವಿಲ್ ಸೆಟ್ ಸ್ಟ್ಯಾಂಡರ್ಡ್ಸ್ ಟು ಹ್ಯಾಪನ್. ಇದು ಹಿಂಗೆ ನಡಿಬೇಕು ಅಂತ. ಈಗ ಫಾರ್ ಸಪೋಸ್ ಕನ್ಸ್ಯೂಮರ್ ಆಕ್ಟ್ ಇದೆ, ಕನ್ಸ್ಯೂಮರ್ ಬಾಡೀಸ್ ಇದೆ, ಅವೆಲ್ಲ ದೇ ವಿಲ್ ಸೆಟ್ ರೆಗ್ಯುಲೇಷನ್ಸ್. ಓಕೆನಾ? ಫಾರ್ ವಾಟ್ ಎವರ್ ದ ಡೊಮೈನ್ ದೇ ಆರ್ ಇನ್ ಟು. ಓಕೆ, ದ ಸ್ಟೀರಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಯೇಟೆಡ್ for identifying the 5G deployment ಅಂದ್ರೆ ಏನು? ಫಸ್ಟ್ see, you are understanding each keyword's literal meaning. ಓಕೆನಾ? ಡೆಪ್ಲಾಯ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆನ್ ಯು ಗೋ ಫಾರ್ ಪೊಲೀಸ್ ಸರ್ವಿಸಸ್, ಡೆಪ್ಲಾಯ್ ಮಾಡೋದು ಅಂತ ವೆರಿ ಇಂಪಾರ್ಟೆಂಟ್. ಈ ಕೇಸ್ ರಿಸರ್ವ್ ಪೊಲೀಸಸ್ನೆಲ್ಲ ಡೆಪ್ಲಾಯ್ ಮಾಡೋದು. ಈಗ ಸಪೋಸ್ ವೆನ್ ದೇರ್ ಆರ್ ಎಲೆಕ್ಷನ್ಸ್, ಏನಾದರೂ ಎಲೆಕ್ಷನ್ಸ್ ಆದಾಗ ಎಷ್ಟು ಡೆಪ್ಲಾಯ್ ಮಾಡಿದ್ಯಾ, ಎಷ್ಟು ಸರ್ವಿಸ್, ಎಷ್ಟು ಜನನ ಅಲ್ಲಿ ಡೆಪ್ಲಾಯ್ ಮಾಡಿದ್ಯಾ ಹಾಕೋದು, ಹೌದು ಅಲ್ವಾ? ಡೆಪ್ಲಾಯ್. ಸೊ ಕೋಡ್ ಡೆಪ್ಲಾಯ್ಮೆಂಟ್ ಅಂತ ಎಲ್ಲ ಬೇರೆ ಇದೆ, ಕೋಡ್ನ ಹಾಕೋದು ಅಂತ. ಬಟ್ ಡೆಪ್ಲಾಯ್ಮೆಂಟ್ ಅಂದರೆ ಅಲ್ಲಿ ಹಾಕೋದು. ಓಕೆನಾ? ಸೊ 5G ಡೆಪ್ಲಾಯ್ಮೆಂಟ್ ರೋಡ್ ಮ್ಯಾಪ್ ಫಾರ್ ಇಂಡಿಯಾ ರೀಸೆಂಟ್ಲಿ ಸಬ್ಮಿಟೆಡ್ ಎ ರಿಪೋರ್ಟೆಡ್ ಟೈಟಲ್ಡ್ ಮೇಕಿಂಗ್ ಇಂಡಿಯಾ 5G ready. You see quotes in quotes. As per a government panel report, with 5G data speed would be 2 to 20 Gbps. ಈ ಸ್ಟೀರಿಂಗ್ ಕಮಿಟಿ ವಿಚ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ಐಡೆಂಟಿಫೈಯಿಂಗ್ ಎಷ್ಟು 5G ಡೆಪ್ಲಾಯ್ಮೆಂಟ್ ಆಗಿದೆ ಇಂಡಿಯಾದಲ್ಲಿ ಅಂತ ನೋಡಿ, ಆಸ್ ಪರ್ ದೆಮ್ ದ ಪ್ಯಾನಲ್ ವಿಚ್ ವಾಸ್ ಕಾನ್ಸ್ಟಿಟ್ಯೂಯೇಟೆಡ್, ಓಕೆ, ರಿಪೋರ್ಟೆಡ್ 5G ಡೇಟಾ ಇಷ್ಟು ಸ್ಪೀಡ್ ಅಂತ. ಅದೊಂದು ಸ್ಪೀಡ್ ಅಂತ ತಲೆಯಲ್ಲಿ ಇಟ್ಕೊಳ್ಳಿ, 2 to 20 Gbps. ಏನೇನು ಫೀಚರ್ಸ್ ಅಂದರೆ ಹೈ ಸ್ಪೀಡ್ ಡೇಟಾ, ಅಲ್ಟ್ರಾ ಲೋ ಲೇಟೆನ್ಸಿ, ಅಲ್ಟ್ರಾ ಲೋ ಅಲ್ಲ, ಅಲ್ಟ್ರಾ ಲೋ, ಫುಲ್ ಲೇಟೆನ್ಸಿ ಕಡಿಮೆ. ಓಕೆನಾ? ಮ್ಯಾಸಿವ್ ಕನೆಕ್ಟಿವಿಟಿ. ಯು ಸಿ 1 million ಕನೆಕ್ಷನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಓಕೆ, ಇಷ್ಟು ಚದುರ ಅಡಿ ಅಂತ ಕರೀತಾರೆ. ಈಗ ಸರ್ಫೇಸ್ ಏರಿಯಾನ ಎಷ್ಟು ಚದುರ ಅಡಿ ಅಂತ ಕರೀತಾರೆ? ಸ್ಕ್ವೇರ್ ಕಿಲೋಮೀಟರ್. ಅಲ್ಲಿಗೆ ಬರೋಣ. ಇಟ್ ಮೆಜರ್ಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಂತ ಪಾಠ ಇದೆ ಅಲ್ವಾ? ಸೊ ಈಚ್ ಥಿಂಗ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಬೇಸಿಕ್ ಯೂನಿಟ್ಸ್. ಐ ವಾಸ್ ಸ್ಪೀಕಿಂಗ್ ಅಬೌಟ್ ವೆಯ್ಟ್ ಎಷ್ಟು ಅಂತ ಕೇಳಿದೆ ಲಾಸ್ಟ್ ವೀಕ್. ಇದ್ರಾ? ಯಾರು ಇರಲಿಲ್ಲ ಲಾಸ್ಟ್ ವೀಕು? ಯಾರ್ಯಾರು ಇರಲಿಲ್ಲ ಲಾಸ್ಟ್ ವೀಕು? ಹಾಂ. ಸೊ ಯಾರ್ಯಾರು ಇದ್ರಿ ಅವ್ರಿಗೂ ಹೇಳ್ತೀನಿ. ಸೊ ಇಟ್ ಈಸ್ ನಾಟ್ ಸೊ ಇಂಪಾರ್ಟೆಂಟ್, ಬಟ್ ಐ ಆಮ್ ಟೆಲ್ಲಿಂಗ್ ವಿತ್ ರೆಸ್ಪೆಕ್ಟ್ ಟು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಐ ಆಸ್ಟ್ ನಿಮ್ದು ವೆಯ್ಟ್ ಏನು ಅಂತ ಕೇಳಿದೆ. ಸಂಬಡಿ ವಾಸ್ ಟೆಲ್ಲಿಂಗ್ ಸಮ್ 55, 65 ಎಷ್ಟೋ ಹೇಳಿದ್ರು. ಓಕೆನಾ? 65 kg. ವೆಯ್ಟ್ ಯೂನಿಟ್ ಏನು? ಕೆಜಿನಾ? ನ್ಯೂಟನ್. ಮಾಸ್ ಯೂನಿಟ್ ಕೆಜಿ. ಸೊ ಲಾಸ್ಟ್ ಟೈಮ್
ಇದೆ ಅಲ್ವಾ? ಮಾಡ್ಕೊಳ್ಬೇಕಾ? ಇದು ಬೇಡ. ವೆಯ್ಟ್ ಈಸ್ ಈಕ್ವಲ್ ಟು, ಸೈನ್ಸ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ? ಯಾರು ಇಲ್ವಾ? ಸೈನ್ಸ್ ಕೈ ಎತ್ತಿ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಹೇಳಿ. ಹಾ, ವೆಯ್ಟ್ ಈಸ್ ಈಕ್ವಲ್ ಟು ಏನು? ಮಾಸ್ ಇಂಟು ಗ್ರಾವಿಟಿ ಅಥವಾ ಆಕ್ಸಲರೇಷನ್. ಗ್ರಾವಿಟಿನೇ ಹಿಡು. ಗ್ರಾವಿಟಿದ ವ್ಯಾಲ್ಯೂ ಎಷ್ಟು? 9.81. ಸೊ ಇದು ವೆಯ್ಟ್ದು ಯೂನಿಟ್ ಬಂದ್ಬಿಟ್ಟು ಏನು? ನ್ಯೂಟನ್. ಮಾಸ್ ಬಂದ್ಬಿಟ್ಟು ಗ್ರಾವಿಟಿ ನನಗೆ ಗೊತ್ತಿಲ್ಲ, ಆಕ್ಸಲರೇಷನ್ ಅದೇನಿದೆ ನೀವು ನೋಡ್ಕೊಳ್ಳಿ, ಸರಿನಾ? ಇವಾಗ ನಿಮ್ದು ನಾನಿಲ್ಲಿ ನಿಂತ್ಕೊಂಡಿದ್ದೀನಿ ಅಂದ್ರೆ ಗ್ರಾವಿಟಿ ಪುಲ್ ಆಗ್ತಾ ಇದೆ, ಹೌದಾ ಅಲ್ವೋ? ನಾನೆಷ್ಟು 65-67 kg ಇದ್ದೀನಿ, ಓಕೆನಾ? ಈ 67 kg ಇಂಟು 9.81 ಮಾಡಿದಾಗ ನನಗೆ ಎಷ್ಟು ಬರುತ್ತೋ ಅದು ನನ್ನ ವೆಯ್ಟು, ವಿಚ್ ಇಸ್ ಇನ್ ನ್ಯೂಟನ್. 1 ನ್ಯೂಟನ್ ಅಂದ್ರೇನು? ನ್ಯೂಟನ್ ಯಾರು? ನ್ಯೂಟನ್ ಅಂದ್ರೇನು? ಫೋರ್ಸ್ ಯೂನಿಟ್ ಏನು? ಫೋರ್ಸ್ ಯೂನಿಟ್ ಏನು? ಇದು ಎಷ್ಟು ಚೆನ್ನಾಗಿದೆ ನೋಡಿ ನೀವು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಲ್ಲಿ. ಇದು ಎಷ್ಟು ಚೆನ್ನಾಗಿದೆ ಅಂತ. ಫೋರ್ಸ್ ಯೂನಿಟ್ ಏನು? ನ್ಯೂಟನ್. ಫೋರ್ಸ್ ಅಂದ್ರೆ ಕಳ್ದೋಗ್ಬೇಡಿ, ನನ್ನ ಜೊತೆಗಿರಿ ಪ್ಲೀಸ್, ಬಿ ವಿತ್ ಮೀ. ಏನ್ ತೆಗಿದೆ ಎಲ್ಲ ಅಂತಂದ್ರೆ ಇದೆಲ್ಲ ನಿಮ್ಮ ಮೈಂಡ್ ನ ಓಪನ್ ಮಾಡುತ್ತೆ. ದಟ್ ಈಸ್ ವಾಟ್ ಐ ಟೆಲ್ ಯು ಆಲ್ ಹ್ಯಾವ್ ಸ್ಟಡಿಡ್ ದಿಸ್ ಒನ್, ಹೌದಾ ಅಲ್ವೋ? ಓಕೆ, ಸರಿ, ಒಂದು ಇದು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸೊ ಫೋರ್ಸ್ ಅಂದ್ರೆ ಏನೋ, ನಾನು ಏನೋ ಒಂದು ಆಬ್ಜೆಕ್ಟ್ನ ಇಲ್ಲಿ ಮೂವ್ ಮಾಡೋದು ಫೋರ್ಸ್, ಹೌದಾ? ಸೊ ಅದ್ರದ್ದು ಯೂನಿಟ್ ಏನೋ, ನಾನು ಎಷ್ಟು ಪ್ರೆಷರ್ ಅಲ್ಲ, ಸೊ ಎಷ್ಟು ಫೋರ್ಸ್ ಆಗ್ತಾ ಇದೀನಿ ಅಂದ್ರೆ ಎಷ್ಟು ನ್ಯೂಟನ್ ಫೋರ್ಸ್ ಹಾಕಿದ್ರೆ, ಎಷ್ಟೋ ಒಂದು ನ್ಯೂಟನ್ ಫೋರ್ಸ್ ಹಾಕಿದ್ರೆ ಇದು ಮೂವ್ ಆಗುತ್ತೆ. ಸೊ 1 kgನ 1 ಸ್ಕ್ವಯರ್ ಮೂವ್ ಮಾಡಬೇಕು ಅಂದ್ರೆ ಎಷ್ಟು ಶಕ್ತಿ ಬೇಕೋ ಅಷ್ಟು, ಅದು 1 ನ್ಯೂಟನ್, ಸರಿನಾ? ಅದು ನ್ಯೂಟನ್, ಅದು ಬೇಡ, ಇದು ರಿಲೇಟಿವ್ ಇಲ್ಲ. ಸೊ ದಟ್ ಈಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ಫಾರ್ ವಾಟ್ ರೀಸನ್ ಐ ವಾಸ್ ಟೆಲ್ಲಿಂಗ್, ಇಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಅಂತ. ಸೊ ನಾನು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೋ ಅದು ನಂದು ವೆಯ್ಟು, ಓಕೆನಾ? ಬಟ್ ನಾವು ಯೂಶಲಿ ಹೆಂಗ್ ಪ್ರಾಕ್ಟೀಸ್ ಇದೆ, ವೆಯ್ಟ್ ಅಂತ ಅಂದ್ರೆ ಇಷ್ಟು kg ಅಂದ್ಬಿಡ್ತೀವಿ, ವೆಯ್ಟ್ದು ಯೂನಿಟೇ ನ್ಯೂಟನ್. ಸರಿ, ಈ ಸಲ ಕರೆಕ್ಟಾಗಿ ಹೇಳಿ ನನಗೆ, ಅದು ಹಾಲ್ ಕ್ಲಿಯರ್ ಹೇಗೆ ಮಾಡೋದು ಅಂತ. ಎಲ್ಲಿ ರಬ್ಬರ್ ಕ್ಲಿಯರ್ ಆಲ್ ಸ್ಟ್ರೋಕ್ಸ್. ಸ್ಟ್ರೋಕ್ ಅಂದ್ರೆ ಏನು? ಅಲ್ಲಿ ಹೋಗ್ಬೇಡಿ. ಸ್ಟ್ರೋಕ್, 4 ಸ್ಟ್ರೋಕ್ ಇಂಜಿನ್. ಸ್ಟ್ರೋಕ್ ಅಂದ್ರೆ ಒಂದು ಹೊಡೆತ ಅಥವಾ ಈ ತರ, ಓಕೆನಾ? ಇವಾಗ ನಾನು ಅಲ್ಲಿ ಬರ್ದಿದ್ದೆಲ್ಲ ಸ್ಟ್ರೋಕ್ಸ್ ಅಲ್ವಾ? ಸ್ಟ್ರೈಕ್ ಮಾಡೋದು. ಸ್ಟ್ರೈಕ್ ಅಂದ್ರೆ ಏನು? ಆ ಸ್ಟ್ರೈಕ್ ಬೇರೆ, ಅಲ್ಲಿ ಜನಗಳು ಮಾಡೋ ಸ್ಟ್ರೈಕ್ ಬೇರೆ. ಸ್ಟ್ರೈಕ್ ಆಫ್ ಪಬ್ಲಿಕ್ ಟಿವಿಲ್ ರಂಗಣ್ಣ ಹಿಂಗ್ ಅಂತ ಇರ್ತಾರೆ, ಗೊತ್ತಾ? ಈ ವಿಲ್ ಸ್ಟ್ರೈಕ್ ಅಂದ್ರೆ, ಸ್ಟ್ರೈಕ್ ಅಂದ್ರೆ ಇದು ಹೇಳಿ, ಅದು ಸ್ಟ್ರೋಕ್ ಅಂದ್ರೆ ಪಾಸ್ಟ್ ಟೆನ್ಸ್ ಆಫ್ ಇಟ್, ಓಕೆನಾ? ಸೊ ಅದಲ್ಲಿ ಬಂದಿದೆ. ನಾನು ಏನ್ ಹೇಳ್ತಿದ್ದೆ, ಪರ್ ಸ್ಕ್ವಯರ್ ಕಿಲೋಮೀಟರ್. 1 ಸ್ಕ್ವಯರ್ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಹಿಂಗೆ, 1 ಕಿಲೋಮೀಟರ್ ಹಿಂಗೆ. ಫಾರಮ್ ಸ್ಕ್ವಯರ್ ಗೊತ್ತಿರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಚದುರ. 1 ಸ್ಕ್ವಯರ್ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಹಿಂಗೆ, ಅದು ಸ್ಕ್ವೇರ್ ಫಾರಮ್ ಆಯ್ತು ಅಂದ್ರೆ 1 ಸ್ಕ್ವೇರ್ ಕಿಲೋಮೀಟರ್, ಓಕೆನಾ? 1 ಸ್ಕ್ವೇರ್ ಕಿಲೋಮೀಟರ್ಗೆ 1 ಮಿಲಿಯನ್ ಕನೆಕ್ಷನ್ಸ್ ನ ಎಸ್ಟಾಬ್ಲಿಷ್ ಮಾಡ್ಬೋದು 5Gಲಿ. 1 ಮಿಲಿಯನ್ ಅಂದ್ರೆ ಎಷ್ಟು? 10 ಲಕ್ಷ. 10 ಲಕ್ಷ ಕನೆಕ್ಷನ್ಸ್ 1 ಕಿಲೋಮೀಟರ್, 1 ಚದುರ ಕಿಲೋಮೀಟರ್ ಒಳಗಡೆ ಇತ್ತು ಅಂದ್ರೂ ಕೂಡ 5Gಲಿ ಅಷ್ಟು ಜನ ಕನೆಕ್ಟ್ ಮಾಡ್ಬೋದು, ಸರಿನಾ? ನೀವು ಬರಿಬೋದು, ಗಟ್ ಮಾಡ್ಬಿಟ್ಟು 1 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಕನೆಕ್ಟ್, ಅದು ಅರ್ಥ ತಿಳ್ಕೊಂಬಿಡಿ, ಅವಾಗ ನಿಮ್ಗೆ ಸಬ್ಜೆಕ್ಟ್ ಇನ್ನ ಟೇಸ್ಟ್ ಆಗುತ್ತೆ. ಸೊ ಅಲ್ಟ್ರಾ ಲೋ ಲೇಟೆನ್ಸಿ ಗೊತ್ತು, ಹೈ ರಿಲಯಬಿಲಿಟಿ 99.99. ಸೊ ಇಟ್ ಕಿಲ್ಸ್ 99.99 ಜರ್ಮ್ಸ್ ಅಂತ ಡೊಮೆಕ್ಸ್ ಇದರಲ್ಲೆಲ್ಲ ಬರುತ್ತೆ. ಯಾಕೆ? ಸೊ they are also not sure whether it kills 100. When they say 100% germs, and when somebody comes and tests, germs may be there, right? So they are not 100% sure. Okay, that is why 99.99% for mission critical, ultra reliable. Okay, reliable ಅಂದ್ರೇನು? ಅವಲಂಬಿತರಾಗೋದು. ವಿ ಕ್ಯಾನ್ ಅದ್ರ ಮೇಲೆ ಡಿಪೆಂಡೆಂಟ್, ರಿಲಯಬಲ್, ಓಕೆನಾ? ಆಮೇಲೆ ಇಟ್ ಮೇಕ್ಸ್ ಈಸಿ ಆಗುತ್ತೆ ಅಂತ, ಓಕೆನಾ? ಮೊಬಿಲಿಟಿ ಅಟ್ ಹೈ ಸ್ಪೀಡ್ಸ್ ರೇಟ್,
ಓಕೆ, ಅಪ್ ಟು 50 km/h ವಿತ್ ಹೈ ಸ್ಪೀಡ್ ಟ್ರೈನ್ಸ್. ಓಕೆ, ಸೊ 5G ಟೆಕ್ನಾಲಜಿ ಗೊತ್ತಾಯ್ತಲ್ಲ, ಹೈ ಸ್ಪೀಡು 2 to 20 Gbps ಇದು ಡೆಪ್ಲಾಯ್ಮೆಂಟ್ ಮಾಡೋದಕ್ಕೆ